ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ತಮ್ಮನೆಲ್ಲ ನೋಡಿರ್ತೀರ, ಅವಕಾಡೋ ಜ್ಯೂಸ್ ಅಥವಾ ಬಟರ್ ಫ್ರೂಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಅವಕಾಡೋ ಫ್ರೂಟ್ ತಿನ್ನೋದ್ರಿಂದ ಅಥವಾ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವರು ಕುಡಿತಾ ಇರ್ತೀರ, ಬಟ್ ಇದರಿಂದ ಏನು ಯೂಸ್ ಇದೆ ಅಂತ ಗೊತ್ತಿರಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾವು ಕುಡಿತಾ ಇದ್ದೀವಿ ಅಂತೀರ. ಬಟ್ ಆ ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ನಿಮ್ಮ ಆರೋಗ್ಯಕ್ಕೆ ಏನೆಲ್ಲ ಒಳ್ಳೆಯ ಒಂದು ಪ್ರಯೋಜನಕಾರಿ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅವಕಾಡೋ ಫ್ರೂಟಲ್ಲಿ ಏನು ಮಾಡ್ಬೋದು ಅಂದರೆ, ಅವಕಾಡೋ ಸ್ಮೂತಿ ಮಾಡ್ಬೋದು, ಹಾಗೆ ಅವಕಾಡೋ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಂಡು ಕುಡಿಬೋದು. ಅವಕಾಡೋ ಹಣ್ಣಿನಲ್ಲಿ ಪೋಷಕಾಂಶವು ನಿಮ್ಮ ದೇಹದ ಜೀವಕೋಶಗಳಿಗೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದರಲ್ಲಿ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಇರುತ್ತೆ. ನಂತರ ಈ ಹಣ್ಣು ಸೇವಿಸೋದ್ರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ. ನಂತರ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಲು ಸಹಾಯ ಕೂಡ ಮಾಡುತ್ತೆ. ಈ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಈ ಹಣ್ಣಿನಲ್ಲಿ ಕರಗುವ ಮತ್ತು ಕರಗದ ನಾರುಗಳಿದ್ದು ಅದು ನಿಮ್ಮ ಕರುಳುಗಳನ್ನು ಸುಲಭವಾಗಿ ನಿರ್ವಹಿಸುತ್ತದೆ ಮತ್ತು ಕಾರ್ಯನಿರ್ವಹಿಸುತ್ತದೆ. ಈ ಹಣ್ಣನ್ನು ಸೇವಿಸೋದ್ರಿಂದ ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಈ ಸೂಪರ್ ಹಣ್ಣು ಪೋಷಕಾಂಶಗಳಿಂದ ತುಂಬಿರುತ್ತೆ. ಅದು ನಿಮಗೆ ಆರೋಗ್ಯ ಚರ್ಮದ ವಿನ್ಯಾಸವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಹಣ್ಣುಗಳಲ್ಲಿ ಕ್ಯಾರೋಟಿನಾಯ್ಡ್ಗಳನ್ನು ಹೊಂದಿದ್ದು ಅದು ಕಣ್ಣಿನ ಪೊರೆಗಳು, ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ಈ ಹಣ್ಣು ತಿನ್ನೋದ್ರಿಂದ ಹಣ್ಣಲ್ಲಿರ್ತಕ್ಕಂಥ ಆ್ಯಕ್ಟಿ ಬ್ಯಾಕ್ಟೀರಿಯಲ್ ಮತ್ತು ನಿರೋಧಕ ಗುಣಲಕ್ಷಣಗಳು ನಿಮ್ಮ ಬಾಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ನಿರ್ವಹಿಸುತ್ತವೆ. ಹಾಗೆ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಬಟರ್ ಫ್ರೂಟ್ ಕೆರೋನಾಯ್ಡ್ ಮತ್ತು ಮ್ಯಾನ್ಚುರೇಟೆಡ್ ಕೊಬ್ಬಿನಿಂದಾಗಿ ನಿಮ್ಮನ್ನು ಕ್ಯಾನ್ಸರಿಂದ ತಡೆಯುತ್ತೆ. ಈ ರೀತಿಯಾಗಿ ಅವಕಾಡೋ ಹಣ್ಣು ತಿನ್ನೋದ್ರಿಂದ ನಾವು ಕ್ಯಾನ್ಸರ್ ಕೂಡ ತಡೆಗಟ್ಟಬಹುದು. ಈ ಹಣ್ಣಿನಲ್ಲಿರುವ ಸತುತ್ರಮ ಮತ್ತು ರಂಜಕ, ಕ್ಯಾಲ್ಸಿಯಂ ಮತ್ತು ಸೆಲೆನಿಯಂ ಖನಿಜಗಳು ಮೂಳೆ ಸೌಂದರ್ಯತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸೊ ಈ ಹಣ್ಣು ತಿನ್ನೋದ್ರಿಂದ ಮೂಳೆಗಳು ಕೂಡ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ತೂಕ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೀರೋ, 1 ಗ್ಲಾಸ್ ಅವಕಾಡೋ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಹಸುವನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನೀವು ಇದು ಕುಡಿತಾ ಬಂದರೆ ಅಂದರೆ ನಿಮ್ಮ ತೂಕನ ನೀವು ಇಮಿಡಿಯೇಟಾಗಿ ಕಡಿಮೆ ಮಾಡ್ಕೋಬೋದು. ಈ ಹಣ್ಣನ್ನು ಸೇವಿಸೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡ್ಕೋಬೋದು. ಹಾಗೆ ನಮ್ಮ ಕಿಡ್ನಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಮ್ಮ ಕಿಡ್ನಿ ಫಂಕ್ಷನ್ ಕೂಡ ಚೆನ್ನಾಗಾಗುತ್ತೆ ಈ ಹಣ್ಣು ಸೇವಿಸೋದ್ರಿಂದ. ಈ ಹಣ್ಣನ್ನು ಸೇವಿಸೋದ್ರಿಂದ ಡಿಪ್ರೆಷನ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಆಗ್ಬೋದು, ಇದನ್ನು ಕಡಿಮೆ ಮಾಡುತ್ತೆ. ನಂತರ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡುತ್ತೆ. ಸೊ ನೋಡಿದ್ರಲ್ಲ ಎಲ್ಲರೂ ಅವಕಾಡೋ ಮಿಲ್ಕ್ ಶೇಕ್ ಅಥವಾ ಅವಕಾಡೋ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ದೇಹಕ್ಕೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.